ಇನ್ನು ವಸತಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಮತ್ತೊಂದು ದೂರು ಕೇಳಿ ಬಂದಿದೆ. ಕಮಿಷನ್ಗಾಗಿ ವಸತಿ ಯೋಜನೆಯಲ್ಲಿ ಪ್ಯಾಕೇಜ್ನ ಟೆಂಡರ್ ಕರೆದಿದ್ದಾರಾ ಅಂತ ಹೇಳಿ ಪ್ರಶ್ನೆಗಳು ಮೂಡ್ತಾ ಇವೆ. ಕಮಿಷನ್ ಆಸೆಗೋಸ್ಕರ ವಸತಿ ಯೋಜನೆಯಲ್ಲಿ ಪ್ಯಾಕೇಜ್ ಟೆಂಡರ್ ಕರೆದಿದ್ದಾರೆ ಅಂತ ವಸತಿ ನಿಗಮದ ಎಂಡಿ ಪರಶುರಾಮ್ ವಿರುದ್ಧ ದೂರು ಕೇಳಿ ಬಂದಿದೆ. ಸಿಎಂಗೆ ಸಾಮಾಜಿಕ ಕಾರ್ಯಕರ್ತ ಮರಿಲಿಂಗೇಗೌಡ ಅವರು ದೂರು ಕೊಟ್ಟಿದ್ದಾರೆ. ಪ್ಯಾಕೇಜ್ ಟೆಂಡರ್ ಮಾಡಬಾರದು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೂಡ ಆದೇಶ ನೀಡಿದ್ದಾರೆ. ಆದರೆ ಸಿಎಂ ಆದೇಶವನ್ನು ಧಿಕ್ಕರಿಸಿ ಪ್ಯಾಕೇಜ್ ಟೆಂಡರ್ ಅನ್ನ ಕರೆದಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಆರೋಪ. ವಸತಿ ನಿಗಮದ ಎಂಡಿ ಪರಶುರಾಮ್ ಅವರ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ. ತಮಗೆ ಬೇಕಾದವರಿಗೆ ಪ್ಯಾಕೇಜ್ ಟೆಂಡರ್ ಅನ್ನ ಕೊಟ್ಟಿದ್ದಾರೆ ಇವರು. ವಸತಿ ಗೃಹಗಳ ನಿರ್ಮಾಣಕ್ಕೆ ಪ್ಯಾಕೇಜ್ ಟೆಂಡರ್ ಅನ್ನ ತಮಗೆ ಯಾರಿಗೆ ಬೇಕೋ ಅವ್ರಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ ಮರಲಿಂಗೇಗೌಡ ಅವರು. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ಈಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು ಈ ವಸತಿ ಇಲಾಖೆಯಲ್ಲಿ. ಸೊ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದಂತೂ ಸ್ಪಷ್ಟ ಇದರಲ್ಲಿ ನೋಡ್ತಾ ಹೋದ್ರೆ. ಬಟ್ ಈಗ ಮಾಡಿರುವಂತಹ ಆರೋಪ ಏನು? ಮರಲಿಂಗೇಗೌಡ ಅವರು ಏನು ಹೇಳ್ತಾರೆ? ಏನಿದು ಪ್ಯಾಕೇಜ್ ಟೆಂಡರ್? ಸೊ ಹೇಗಿದು ತಮಗೆ ಬೇಕಾದವರಿಗೆ ಇವರು ಕೊಟ್ಕೊಳ್ತಾ ಇದ್ದಾರೆ? ಏನು ನಡೀತಾ ಇದೆ ಒಟ್ಟಿನಲ್ಲಿ ಇಲ್ಲಿ? ರೆಹಮಾನ್, ಶಾಸಕರ ಅಸಮಾಧಾನದ ವಿಚಾರ ಮತ್ತು ಭ್ರಷ್ಟಾಚಾರದ ಆರೋಪದ ವಿಚಾರಕ್ಕೆ ವಸತಿ ಇಲಾಖೆ ಕಳೆದ ಕೆಲ ದಿನಗಳಿಂದ ಕೇಂದ್ರ ಬಿಂದುವಾಗಿದೆ. ಇದೀಗ ಇದೇ ವಸತಿ ಇಲಾಖೆಯ ಮತ್ತೊಂದು ಆಕ್ಷೇಪ ಕೇಳಿ ಬರ್ತಾ ಇರುವಂತದ್ದು ಅಧಿಕಾರಿಗಳ ವಿರುದ್ಧ. ಪ್ಯಾಕೇಜ್ ಟೆಂಡರ್ನ ಮಾಡಬಾರದು ಅಂತೇಳಿ ಆರ್ಥಿಕ ಇಲಾಖೆಯಿಂದಲೂ ಕೂಡ ಸುತ್ತೋಲೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ಯಾಕೇಜ್ ಟೆಂಡರ್ನ ಯಾರು ಕೂಡ ಹೆಚ್ಚಾಗಿ ಒತ್ತು ಕೊಟ್ಟು ಮಾಡಬಾರದು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾಗಲೂ ಕೂಡ ವಸತಿ ಇಲಾಖೆಯ ಅಧಿಕಾರಿಗಳು ಪ್ಯಾಕೇಜ್ ಟೆಂಡರ್ಗೆ ಹೆಚ್ಚು ಮೊರೆ ಹೋಗ್ತಿದ್ದಾರೆ ಅನ್ನುವಂಥದ್ದು ಪ್ರಮುಖವಾದ ಆರೋಪ. ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳ ವಿರುದ್ಧ ಈ ಆರೋಪ ಕೇಳಿ ಬಂದಿರುವಂತದ್ದು. ಕೇವಲ ಒಬ್ಬ ಎಂಡಿ ಅಂತಲ್ಲ, ರಾಜೀವ್ ಗಾಂಧಿ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಅಧಿಕಾರಿಗಳು ಕೂಡ ಈ ಪ್ಯಾಕೇಜ್ ಟೆಂಡರ್ ನ ಮೂಲಕ ಬೇರೆ ಬೇರೆ ಸಮುದಾಯದ ಅಂದ್ರೆ SC/ST ವರ್ಗದ ಗುತ್ತಿಗೆದಾರರು ಭಾಗವಹಿಸೋದಕ್ಕೆ ಅಡ್ಡಿ ಆತಂಕವನ್ನು ಉಂಟು ಮಾಡ್ತಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತಹ ಪ್ರಮುಖವಾದ ಆರೋಪ. ಈ ಪ್ಯಾಕೇಜ್ ಟೆಂಡರ್ ಅಂತಂದ್ರೆ ಒಂದೇ ಇಲಾಖೆಯ ಟೆಂಡರ್ ಇರುತ್ತೆ, ಬೇರೆ ಬೇರೆ ಕ್ಷೇತ್ರ ಮತ್ತು ಬೇರೆ ಬೇರೆ ವಲಯಗಳಲ್ಲಿ ಇರುತ್ತೆ. ಅದನ್ನ ಪ್ರತ್ಯೇಕವಾಗಿ ಟೆಂಡರ್ ನ ಕರಿಬೇಕು. ಉದಾಹರಣೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಟೆಂಡರ್ ಕಾಮಗಾರಿ ನಡೀತಾ ಇರುತ್ತೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇರೆ ಕಾಮಗಾರಿ ನಡೀತಾ ಇರುತ್ತೆ. ಇದನ್ನ ಪ್ರತ್ಯೇಕ ಟೆಂಡರ್ ಗಳನ್ನ ಮಾಡಬೇಕಾಗುತ್ತೆ. ಅದರಿಂದಾಗಿ SC/ST ವರ್ಗ ಮತ್ತು ಬೇರೆ ಬೇರೆ ಸಣ್ಣ ಗುತ್ತಿಗೆದಾರರು ಕೂಡ ಈ ಟೆಂಡರ್ ಗಳಲ್ಲಿ ಭಾಗವಹಿಸಬಹುದಾಗಿತ್ತೆ. ಆದ್ರೆ ಇದೀಗ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಎರಡನ್ನೂ ಕೂಡ ಸೇರಿಸಿ ಒಂದು ಪ್ಯಾಕೇಜ್ ಟೆಂಡರ್ ನ ರೂಪದಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಅದು ಬಹುಕೋಟಿ ಟೆಂಡರ್ ಆಗಿ ಪರಿಣಮಿಸ್ತಾ ಇದೆ. ಇದರಿಂದ ದೊಡ್ಡ ಮೊತ್ತದ ಕಾಮಗಾರಿಗಳಲ್ಲಿ ಭಾಗವಹಿಸೋದಕ್ಕೆ ಸಣ್ಣ ವರ್ಗದ ಗುತ್ತಿಗೆದಾರರಿಗೆ ಅನುಕೂಲ ಆಗ್ತಾ ಇಲ್ಲ. ಇದನ್ನ ಉದ್ದೇಶಪೂರ್ವಕವಾಗಿ ಮಾಡಲಾಗ್ತಾ ಇದೆ. ಮತ್ತು ಈ ರೀತಿ ಪ್ಯಾಕೇಜ್ ಟೆಂಡರ್ ಗಳನ್ನ ಮಾಡೋದ್ರಿಂದ ಅಂದ್ರೆ ಬೇರೆ ಬೇರೆ ಜಿಲ್ಲೆಯ ಕಾಮಗಾರಿಗಳನ್ನ ಸೇರಿಸಿ ಒಂದೇ ಟೆಂಡರ್ ನ ಅಡಿಯಲ್ಲಿ ತರ್ತಾ ಇರೋದ್ರಿಂದಾಗಿ ಇದು ದೊಡ್ಡ ಮಟ್ಟದ ಗುತ್ತಿಗೆದಾರರಿಗೆ ಕಮಿಷನ್ ಕೊಟ್ಟು ತಾವು ಕೆಲಸವನ್ನ ಮಾಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಾ ಇದೆ. ಕಮಿಷನ್ ನ ಆಸೆಗೋಸ್ಕರ ಅಧಿಕಾರಿಗಳು ಈ ರೀತಿಯ ಪ್ಯಾಕೇಜ್ ಟೆಂಡರ್ ಗಳನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೀಗ ಮರಲಿಂಗೇಗೌಡ ಅವರು ಮಾಡ್ತಾ ಇರುವಂತಹ ಆರೋಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಾಖಲೆಗಳನ್ನ ಮುಂದಿಟ್ಟು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸುದೀರ್ಘವಾದ ಪತ್ರವನ್ನು ಬರೆದಿದ್ದಾರೆ. ಹೀಗಾಗಿ ಭ್ರಷ್ಟಾಚಾರದ ಆರೋಪದಲ್ಲಿ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಸತಿ ಇಲಾಖೆ ಇದೀಗ ಇನ್ನೊಂದು ಆರೋಪವನ್ನು ಕೂಡ ಎದುರಿಸಬೇಕಾಗಿದೆ. ರೆಹಮಾನ್, ಥ್ಯಾಂಕ್ ಯು ಪ್ರಸನ್ನ.